ಕೃಷ್ಣ ಜರಾಸಂಧನನ್ನು ಕೃಷ್ಣನೇ ಕೊಲ್ಲಬಹುದಾಗಿತ್ತು, ಆದರೆ ಭೀಮನ ಕೈಯಲ್ಲಿ ಜರಾಸಂಧನನ್ನು ಕೊಲ್ಲಿಸ್ತಾನೆ. ಇದು ಯಾವ ಕಾರಣಕ್ಕಾಗಿ? ಜರಾಸಂಧ ಅನ್ನುವವನು ಒಬ್ಬ ಬಹಳ ಪ್ರಬಲನಾದ ರಾಜ. ಆ ಕಾಲದಲ್ಲಿ ನೋಡಬೇಕು ಅಂದರೆ ಅವನ ಮುತ್ಸದ್ದಿ ರಾಜಕಾರಣಿ. ಅವನದ್ದೇ ಒಂದು ಗುಂಪು ಮಾಡಿಕೊಂಡವನು 17 ಬಾರಿ ದಾಳಿ ಮಾಡ್ತಾನೆ. ನಿರಂತರ ಯುದ್ಧ ಅನ್ನೋದು ಯಾವ ದೇಶಕ್ಕೂ ಒಳ್ಳೆಯದಲ್ಲ. ಜರಾಸಂಧನ ಸಾವು ಬಂದಿಲ್ಲ. ಹಿಂದೆ ಮಾತಾಡ್ತಾ ಜರಾಸಂಧನ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಜರಾಸಂಧ ಮೂಲಭೂತವಾಗಿ ಕೃಷ್ಣ ಮತ್ತು ಜರಾಸಂಧನಿಗೆ ಇದ್ದಂಥ ಒಂದು ಸಂಬಂಧ ಅಂತೀವೋ ಅಥವಾ ವೈರತ್ವ ಅಂತೀವೋ ಏನು ಆ ಥರದ್ದು. ಆದರೆ ಕೃಷ್ಣ ಜರಾಸಂಧನನ್ನು ಕೃಷ್ಣನೇ ಕೊಲ್ಲಬಹುದಾಗಿತ್ತು, ಆದರೆ ಭೀಮನ ಕೈಯಲ್ಲಿ ಜರಾಸಂಧನನ್ನು ಕೊಲ್ಲಿಸ್ತಾನೆ. ಇದು ಯಾವ ಕಾರಣಕ್ಕಾಗಿ ಅಂತ ನೀವು ಹೇಳಿದಾಗೆ ಕೃಷ್ಣ ಮತ್ತು ಜರಾಸಂಧ ಸಂಬಂಧ ವೈರತ್ವ ಅಂತ ಎರಡು ಹೇಳಿದ್ರಲ್ಲ, ಅದು ಎರಡೂ ಹೌದು. ಕೃಷ್ಣ ಮತ್ತು ಜರಾಸಂಧ ಸಂಬಂಧಿಗಳೂ ಹೌದು, ವಿರೋಧಿಗಳೂ ಹೌದು. ಸಂಬಂಧಿಗಳು ಹೇಗೆ ಅಂತ ಅಂದರೆ, ಕೃಷ್ಣನ ಸೋದರ ಮಾವ ಕಂಸ, ದೇವಕಿಯ ಅಣ್ಣ ಅಂತ. ಕಂಸನಿಗೆ ಹೆಣ್ಣು ಕೊಟ್ಟಿದ್ದು ಜರಾಸಂಧ. ಜರಾಸಂಧನ 2 ಹೆಣ್ಣು ಮಕ್ಕಳನ್ನು ಕಂಸನಿಗೆ ಕೊಟ್ಟಿರ್ತಾನೆ. ಜರಾಸಂಧನ ಅಳಿಯ ಕಂಸ, ಕಂಸನ ಅಳಿಯ ಕೃಷ್ಣ. ಅಂದರೆ ಅಲ್ಲಿ ಮಗಳು ಕೊಟ್ಟ ಅಳಿಯ, ಇಲ್ಲಿ ಸೋದರ ಅಳಿಯ. ಹಾಗಾಗಿ ಅವರು ಸಂಬಂಧಿಗಳೇ. ಮತ್ತು ಆ ಕಾಲದಲ್ಲಿ ಏನು ಅಂದರೆ, ಜರಾಸಂಧ ಅನ್ನುವವನು ಒಬ್ಬ ಬಹಳ ಪ್ರಬಲನಾದ ರಾಜ. ಅವನು ಮಗಧವನ್ನು ಆಳ್ತಾ ಇದ್ದ. ಅವನು ಈಗಿನ ಬಿಹಾರ ಮಗಧವನ್ನು ಆಳ್ತಾ ಇದ್ದ. ಗಿರಿವ್ರಜ ಅಂತ ಅಲ್ಲಿ ಆಳ್ತಾ ಇದ್ದ. ಪಾಟ್ನಾ ಅಲ್ಲ, ಗಿರಿವ್ರಜ ಅನ್ನೋದು ರಾಜಧಾನಿ ಆಗಿತ್ತು ಮಗಧಕ್ಕೆ ಹಿಂದೆ. ಗಿರಿವ್ರಜದಲ್ಲಿದ್ದ ಆಳ್ತಾ ಇದ್ದ ಅವನು. ಬಹಳ ಹಿರಿಯ, ಅಂದರೆ ಈ ಮುತ್ಸದ್ದಿ ರಾಜಕಾರಣಿ ಅಂತ ಒಂದು ಶಬ್ದ ಬಳಸ್ತೀವಲ್ಲ ನಾವು, ಆ ಕಾಲದಲ್ಲಿ ನೋಡಬೇಕು ಅಂದರೆ ಅವನು ಮುತ್ಸದ್ದಿ ರಾಜಕಾರಣಿ. ಈಗ ಭೀಷ್ಮ ಒಂದು ಕಡೆ ಬಹಳ ಹಳೆಯ ರಾಜಕಾರಣಿ, ಇನ್ನೊಂದು ಕಡೆ ದೃಪದ ಬಹಳ ಹಳೆಯ ರಾಜಕಾರಣಿ, ಇನ್ನೊಂದು ಕಡೆ ಜರಾಸಂಧ ಆ ಥರ ರಾಜಕಾರಣಿ. ಅವರು 3 ಜನ ಬಹಳ ಹಳಬರು ಅವರು. ಇಲ್ಲೂ ಉಗ್ರಸೇನ ಇದ್ದ. ಅಂಥ ರಾಜಕಾರಣಿ ಅಲ್ಲ, ಏನೂ ಅಲ್ಲ ಕೃಷ್ಣನ ರಾಜ್ಯದಲ್ಲಿ. ಆದರೆ ಇವನು ಬಹಳ ಮುತ್ಸದ್ದಿ ಅಂದರೆ ತಂತ್ರಗಾರ, ಆಮೇಲೆ ಬಲಿಷ್ಠ. ಅವನದ್ದೇ ಒಂದು ಗುಂಪು ಮಾಡಿಕೊಂಡವನು. ಜಿಯೋ ಪಾಲಿಟಿಕ್ಸ್ ಅಂತ ಮಾತಾಡ್ತೀವಲ್ಲ, ಅವನದ್ದೊಂದು ಬೇರೆ ಗುಂಪು. ಅದೊಂದು ದುಷ್ಟಕೂಟ ಅದು ಅವರದ್ದು. ಈ ಭೀಷ್ಮಾದಿಗಳೆಲ್ಲ ಒಳ್ಳೆ ಕ್ಷತ್ರಿಯರಾಗಿ ಬದುಕಿದರೆ ಅವನು ಹಂಗಲ್ಲ. ಅವನದ್ದೇ ಒಂದು ಟೀಮ್ ಕಟ್ಕೊಂಡಿದ್ದಾನೆ. ಯಾವುದ್ಯಾವುದೋ ರಾಜರು ಅಲ್ಲ, ಅವನ ಅಧೀನದಲ್ಲಿದ್ದಾರೆ. ಅವ್ರ ಜೊತೆಗೆ ಒಂದು ಬಹಳ ಆತ್ಮೀಯ ಸಂಬಂಧಗಳು ಎಲ್ಲ ಇದೆ. ಅವನು ಹೇಳ್ದಂಗೆ ಕೇಳ್ತಾರೆ ಅವರೆಲ್ಲ. ಅದರಲ್ಲಿ ಕಂಸನೂ ಒಬ್ಬ. ಈ ಕಂಸನ ಕಾರಣಕ್ಕಾಗಿ ಕೃಷ್ಣನಿಗೆ ಮತ್ತು ಜರಾಸಂಧನಿಗೆ ಬಂದಿದ್ದು. ಅಂದರೆ ಜರಾಸಂಧನಿಗೆ ಕೃಷ್ಣದ್ವೇಷ ಅದರಿಂದ ಬಂದಿದ್ದು. ಕೃಷ್ಣದ್ವೇಷ ಬಂದಿದ್ದು. ಅವನು ಎಷ್ಟು ತೊಂದರೆ ಕೊಡ್ತಾನೆ ಅಂದರೆ, ಕಂಸನ ಸಂಹಾರ ಆದಮೇಲೆ ಉಗ್ರಸೇನನನ್ನು ಇವನು ರಾಜನನ್ನಾಗಿ ಮಾಡ್ತಾನೆ ಕೃಷ್ಣ. ಸಿಂಹಾಸನ ಇರೋದಿಲ್ಲ ಕೃಷ್ಣ ಯಾವಾಗಲೂ. ಉಗ್ರಸೇನನೇ ರಾಜನಾಗಿದ್ದವ. ಉಗ್ರಸೇನನ ಮಗ ಕಂಸ. ತಂದೆಯನ್ನ ಕಾರಾಗೃಹಕ್ಕೆ ಹಾಕಿ ಸಿಂಹಾಸನ ಎರದವನು ಕಂಸ. ಆಮೇಲೆ ಔರಂಗಜೇಬಂಗೆ ಮಾತ್ರ ಹೇಳಬೇಕಾಗಿಲ್ಲ, ಕಂಸ ಅಂತವನು. ಅಂಥ ಕಂಸನನ್ನ ಕೃಷ್ಣ ಕೊಂದು ಉಗ್ರಸೇನನನ್ನ ಬಿಡುಗಡೆ ಮಾಡಿ, ಆದರೆ ಇಲ್ಲಿ ಕಂಸನನ್ನ ಯಾರು ವಿಜೃಂಭಿಸ್ತಾ ಇಲ್ಲ, ವೈಭವೀಕರಿಸ್ತಾ ಇಲ್ಲ. ಕಂಸ ನಮ್ಮ ಹೀರೋ ಅಂತ ಯಾರು ಹೇಳ್ತಾ ಇಲ್ಲ. ಅದೇ ವ್ಯತ್ಯಾಸ ಇರುವಂಥದ್ದು ಇಲ್ಲೇ. ಹೌದು. ಅವನ ಮತೀಯ ನಂಬಿಕೆಗಳೇನಾಗಿತ್ತು ಅಂದರೆ, ಉಳಿದವ್ರದ್ದು ಒಂದೇ ಇತ್ತು. ಹೌದು. ಹಾಗಾಗಿ ಅವನು ನಮಗೆ ಹೀರೋ ಆಗಲ್ಲ. ಆ ಕಾರಣಕ್ಕಾಗಿ ಹೀರೋ ಆಗಲ್ಲ ಅವನು. ಮತ್ತು ಉಗ್ರಸೇನನ್ನೇ ರಾಜನನ್ನಾಗಿಸ್ತಾನೆ ಅವನು. ಈಗ ಇದು ಜರಾಸಂಧನನ್ನು ಕುದಿಸುತ್ತೆ. ಮೊದಲೇ ದುಷ್ಟ ಅವನು. 16,000 ರಾಜಕುಮಾರರನ್ನ ಬಲಿ ಕೊಡಬೇಕು ಅಂತ ತಗೊಂಡೋಗಿ ಜೈಲಿಗೆ ಇಟ್ಕೊಂಡು ಮನುಷ್ಯ ಅವನು. ಅಂಥವನು ಈಗ ಕೃಷ್ಣ ದ್ವೇಷ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ. ಅವನು ಮಥುರೆ ಮೇಲೆ ದಾಳಿ ಮಾಡ್ತಾ ಹೋಗ್ತಾನೆ. 17 ಬಾರಿ ದಾಳಿ ಮಾಡ್ತಾನೆ ಅವನು. ನಾವು ಈ ಸಂಖ್ಯೆಯ ದಾಳಿ ಅಂತ ಅಂದ್ಕೂಡಲೇ ಗೋರಿ 17 ಬಾರಿ ದಂಡೆತ್ತಿ ಬಂದ ಅಂತ ಮಾತಾಡ್ತೀವಿ. ಇದೆಲ್ಲೂ ಇತ್ತು. ಹೌದು. ದಂಡೆತ್ತಿ ಬರ್ತಾನೆ, ಇವರು ಎದುರಿಸ್ತಾರೆ, ಮತ್ತೆ ಹೋಗ್ತಾನೆ, ಮತ್ತೆ ಬರ್ತಾನೆ. ಇದೇ ನಡೀತಾ ಇರುತ್ತೆ. ಕೊನೆಗೊಂದು ದಿನ ಒಂದು ಸಭೆ ಮಾಡಿ ಒಂದು ತೀರ್ಮಾನ ತಗೋತಾರೆ ಯಾದವರು. ಏನು ಅಂತ ಅಂದರೆ, ಈ ಥರ ಯುದ್ಧ ಆಗ್ತಾ ಇದ್ದರೆ ದೇಶಕ್ಕೆ ಒಳ್ಳೆಯದಲ್ಲ. ನಿರಂತರ ಯುದ್ಧ ಅನ್ನೋದು ಯಾವ ದೇಶಕ್ಕೂ ಒಳ್ಳೆಯದಲ್ಲ. ನಿರಂತರ ಶತ್ರುತ್ವವನ್ನು ಯಾವುದೇ ದೇಶದ ಜೊತೆಗೆ ಯಾರ ಜೊತೆಗೂ ಉಳಿಸ್ಕೋಬಾರ್ದು ಅಂತ. ಅದನ್ನು ಯಾರು ಮನಗಂಡಿರ್ತಾರೋ ಆ ದೇಶ ಅಭಿವೃದ್ಧಿ ಆಗುತ್ತೆ. ನಾವು ಇವತ್ತು ನೋಡ್ತೀವಿ, ಬರೀ ದ್ವೇಷವನ್ನೇ ತುಂಬಿಕೊಂಡು ದೇಶಗಳು ಅಧಃಪತನಕ್ಕೆ ಹೋಗುತ್ತೆ. ಹೌದು, ಸತ್ಯ.
ಹಾಗಾಗಿ ಇದೇ ಥರ ಆಗುತ್ತಾ ಇದ್ದರೆ ಪ್ರಜೆಗಳ ಬದುಕು ಕಷ್ಟ ಆಗತ್ತೆ ಅಂತ ಮಥುರೆ ನಿರ್ಣಯಕ್ಕೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಇವತ್ತು ನಾವು ನೋಡ್ತಾ ಇರೋದು ಅವ್ರು ಅವತ್ತು ನಿರ್ಣಯ ತಗೋತಾರೆ. ನಿರ್ಣಯ ತಗೊಂಡು ಹಾಗಿದ್ರೆ ಏನು ಮಾಡಬೇಕು? ಈಗ ಜರಾಸಂಧನ ಸಾವು ಬಂದಿಲ್ಲ. ಜರಾಸಂಧನ ಸಾವು ಹೇಗೆ ಅಂತ ಅಂದರೆ ಅದು ಭೀಮನಿಂದ ಅಂತ ನಿಶ್ಚಯ ಆಗಿದೆ. ಅದಕ್ಕೊಂದು ಕಾರಣ ಅಂತ ಕಂಡು ಬರೋದಿಲ್ಲ ಅಲ್ಲಿ. ಆದರೆ ಕೊಲ್ಲಬೇಕಾದವನು ಬೇರೆ, ಕೊಲ್ಲುವ ಸನ್ನಿವೇಶ ಬೇರೆ, ಸಂದರ್ಭ ಬೇರೆ. ಅದು ಕೃಷ್ಣನಿಗೆ ಗೊತ್ತಿದೆ. ಈಗ ಕೊಲ್ಲೋಕ್ಕಾಗಲ್ಲ, ಏನು ಮಾಡಬೇಕು? ಸೋಲಿಸಬೇಕು. ಸೋಲಿಸಿ ಆಗಿದೆ, ಇವರ ನೆಲದಲ್ಲೇ 17 ಬಾರಿ ಸೋಲಿಸಿ ಆಗಿದೆ. ಅವನೇನು ನಿಲ್ಲಿಸೋಲ್ಲ, ಅವನು ಮತ್ತೆ ಬರ್ತಾನೆ. ನಾವು ಇವತ್ತೂ ನೋಡ್ತೀವಲ್ಲ, ಪೆಟ್ಟು ತಿನ್ಕೊಂಡು ಹೋದವ್ರು ಮತ್ತೆ ಬರ್ತಾರೆ. ಏನೋ ಒಂದು ಕಿತಾಪತಿ ಮತ್ತಲ್ಲಿ ಮಾಡ್ತಾರೆ. ಅಂದರೆ ಅವರು ಮುಗಿಸಲ್ಲ, ನಾವು ಮುಗಿಸ್ಬೇಕು ಆಯ್ತು, ಅದು ಮುಗಿಸಿ ನಾವು ತಣ್ಣ ಕೂತ್ವಿ ಅಂದ್ರೂ ಅವ್ರೇನು ನಿಲ್ಲಿಸಲ್ಲ. ಇದೇ ಅವನು ಜರಾಸಂಧನ ಇದು. ಅದಕ್ಕೆ ಅವ್ರೇನು ತೀರ್ಮಾನ ಮಾಡ್ತಾರೆ, ಒಂದು ಕೆಲಸ ಮಾಡೋಣ, ರಾಜ್ಯ ಶಿಫ್ಟ್ ಮಾಡೋಣ ಅಂತ ಹೊರಡ್ತಾರೆ ಅವರು. ಮಥುರೆಯಿಂದ ದ್ವಾರಕೆಯ ಸ್ಥಾಪನೆ ಆವಾಗ ಆಗತ್ತೆ. ಅದು ಸಮುದ್ರದ ಒಳಗಡೆ ಕಟ್ತಾರೆ ಅವರು, ಅಷ್ಟು ಸುಲಭ ಇಲ್ಲ. ಜಲದುರ್ಗ ಸಿದ್ಧ ಆಯಿತು ಅಲ್ಲಿ. ಅಂದರೆ ಈಗ ಕೋಟೆ ಇರುತ್ತಲ್ಲ, ಕೋಟೆ ಕಲ್ಲು ಮಣ್ಣುಗಳಲ್ಲಿ ಕೋಟೆ ಕಟ್ತಾ ಇದ್ರಲ್ಲ, ಗಿರಿದುರ್ಗ ಅಂತ ಕೆಲವನ್ನು ಕರಿತಾ ಇದ್ರು. ಅಂದರೆ ಸುತ್ತ ಸಹಜವಾಗಿಯೇ ಎತ್ತರದ ಬೆಟ್ಟ ಇರ್ತಾ ಇತ್ತು. ಆಗ ಶತ್ರುಗಳು ಬಂದು ದಾಳಿ ಮಾಡೋಕ್ಕಾಗ್ತಾ ಇರಲಿಲ್ಲ, ಆಕ್ರಮಣ ಮಾಡೋಕ್ಕಾಗ್ತಾ ಇರಲಿಲ್ಲ. ಇಲ್ಲೀಗ ನಮ್ಗೆ ವಿಜಯನಗರಕ್ಕಿಂತ ಮೊದಲು ಕಂಪಿಲಿ ಮನೆತನ ಅಂತ ಒಂದು ಆಳ್ತಾ ಇತ್ತಲ್ಲ, ಆಗ ಅದನ್ನೇ ಹೇಳ್ತಾರೆ, ಸುತ್ತ ಎಂಥ ಒಂದು ಬೆಟ್ಟಗಳ ಸಾಲಿತ್ತು. ಅಂದರೆ ಈಗಲೂ ಕಾಣಿಸುತ್ತೆ ನಮಗೆ. ನೀ ಶತ್ರು ಬರೋಕ್ಕೆ ಸಾಧ್ಯನೇ ಇಲ್ಲ, ಒಳಗೆ ನುಗ್ಗೋಕ್ಕೆ ಸಾಧ್ಯ ಇಲ್ಲ, ಆ ಥರ ಅಂತ ಸಹಜವಾದ ದುರ್ಗಗಳವೆಲ್ಲ. ಹಾಗೆ ಇಲ್ಲೊಂದು ಜಲದುರ್ಗ ಆಗುತ್ತೆ, ಸುತ್ತ ನೀರು. ಜಲದುರ್ಗಗಳನ್ನು ಇವರು ಸೃಷ್ಟಿ ಮಾಡ್ಕೋತಾ ಇದ್ರು. ಕೋಟೆಯ ಹೊರಗಡೆನಲ್ಲಿ ನಮ್ಮ ರಾಜರುಗಳು ದೊಡ್ಡ ಕಂದಕ ತೋಡಿ ತುಂಬ ನೀರು ಹರಿಸಿ ಅಲ್ಲಿ ಮೊಸಳೆ ಅಂತ ಕ್ರೂರ ಪ್ರಾಣಿಗಳನ್ನು ಬಿಟ್ಟು ದಾಟೋಕ್ಕಾಗಬಾರದು ಶತ್ರುವಿಗೆ ಮಾಡ್ಕೋತಾ ಇದ್ರಲ್ಲ. ದ್ವಾರಕೆಯಲ್ಲಿ ಅಂದರೆ ಸಮುದ್ರದಲ್ಲಿ ಕಟ್ಟಿದ ನಗರ, ಹಾಗಾಗಿ ಜಲದುರ್ಗ ಸಹಜವಾಗಿತ್ತು. ಇವನಿಗೆ ಅಲ್ಲಿವರೆಗೆ ಬರೋದಕ್ಕಾಗ್ತಾ ಇರಲಿಲ್ಲ. ಅಂದರೆ ಈಗ ನಾವು ಈಗಲೂ ನೋಡಿದರೆ, ಈಗ ಮಗಧ ಇದ್ದಿದ್ದು ಬಿಹಾರದಲ್ಲಿ, ಮಥುರೆ ಇರೋದು ಉತ್ತರ ಪ್ರದೇಶದಲ್ಲಿ, ಇಲ್ಲಿಲ್ಲೇ ಆವಾಗಲಿಂದ ಅದೇ ಜಾಗನೇ. ದ್ವಾರಕೆ ಬಂದಿದ್ದು ಗುಜರಾತಿನ ತುದಿಗೆ. ಅಷ್ಟು ಸುಲಭದ್ದಲ್ಲ ಅಷ್ಟು ದೂರ ಬರೋದು ಅಂತ. ಮತ್ತು ರಕ್ಷಣೆ ಕೂಡ ಇತ್ತು ಅಲ್ಲಿ. ಅಲ್ಲಿ ಗಿರಿದುರ್ಗ ಕೂಡ ಇತ್ತು, ಅದರ ಈಚೆ ಕಡೆ ದೊಡ್ಡ ಬೆಟ್ಟ ಸಾಲುಗಳಿವೆ. ಹಾಗಾಗಿ ಅದೂ ಇತ್ತು ದ್ವಾರಕೆಯ ಈಚೆ ಕಡೆಯಲ್ಲಿ. ಅದರಿಂದಾಗ ಅವ್ರೇನು ಮಾಡ್ತಾರೆ, ಅಲ್ಲಿಗೆ ಹೋಗಿ ವಾಸ ಮಾಡ್ತಾರೆ. ಯಾಕೆ ಅಂದರೆ ಅವನನ್ನು ಸಂಹರಿಸಬೇಕಾಗಿದ್ದು ಭೀಮ ಅಂತ. ಅದು ಹೇಗೆ ಎಲ್ಲಿ ನಿಶ್ಚಯ ಆಯಿತು ಅಂತ ಅಂದರೆ, ಮಹಾಭಾರತ ಅದರಲ್ಲಿ ವ್ಯಾಸರು ಒಂದು ಇದನ್ನು ಹೇಳ್ತಾರೆ. ಈ ಮಹಾಭಾರತದಲ್ಲಿ ಇಂಥದ್ದೊಂದು ಘನಘೋರ ಯುದ್ಧ ನಡೆದು ಈ ಪ್ರಮಾಣದ ಜನಗಳು ಯಾಕೆ ಸತ್ತರು, ಇಷ್ಟು ಜನರನ್ನು ಯಾಕೆ ಕೊಲ್ಲಲಾಯಿತು, ಇಷ್ಟು ಸಂಹಾರ ಯಾಕಾಯಿತು, ಮಹಾವಿನಾಶ ಯಾಕಾಯಿತು ಅಂತ ಅಂದರೆ, ರಾಕ್ಷಸರೆಲ್ಲ ರಾಜರುಗಳಾಗಿ ಹುಟ್ಟು ಬಂದಿದ್ರು ಅಂತ. ಹಿಂದೆ ಕೃತಯುಗ ತ್ರೇತಾಯುಗಗಳಲ್ಲಿ ರಾಕ್ಷಸರು ಇರ್ತಾ ಇದ್ರು, ಎಲ್ಲ ಕಾಲದಲ್ಲೂ ರಾಕ್ಷಸರಿದ್ದಾರೆ. ರಾಕ್ಷಸರು ಅಂದರೆ ಅದನ್ನು ನಿಷೇಧಿತ ಗುಂಪೇನೂ ಅಲ್ಲ, ನಿಷೇಧಿತ ಗುಂಪೇನೂ ಅಲ್ಲ, ಬಂಡಾಯಗಾರರ ಗುಂಪು ಅಲ್ಲ, ಅದು ಅಂದರೆ ಬಂಡುಕೋರರ ಗುಂಪು ಅಲ್ಲ. ರಾಕ್ಷಸರು ಅನ್ನೋದು ಎಲ್ಲ ಜನಾಂಗದ ಥರ ಅದು ಒಂದು ಜನಾಂಗವೇ. ದೈತ್ಯರು, ದಾನವರು ಅಂತ ಜನಾಂಗ, ಅಸುರರು ಅಂತ ಒಂದು ಜನಾಂಗ. ಅದು ಅವರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ, ಎಲ್ಲರೂ ದುಷ್ಟರಲ್ಲ. ಅವರನ್ನು ಕಂಡು ಕೂಡಲೇ ಕೊಲ್ಲಬೇಕು ಅಂತಲೂ ಇಲ್ಲ. ಮತ್ತು ಅವರು ಎಲ್ಲಿಯವರೂ ಅಲ್ಲ. ಅಂದರೆ ಕಶ್ಯಪರ ಹೆಂಡತಿಯರಲ್ಲಿ ಅದಿತಿಗೆ ಹುಟ್ಟಿದವರು ದೇವತೆಗಳು, ದಿತಿಗೆ ಹುಟ್ಟಿದವರು ದೈತ್ಯರು, ಧನುವಿಗೆ ಹುಟ್ಟಿದವರು ದಾನವರು. ಅವರಂದರೆ ಎಲ್ಲಿಯದ್ದೋ ಬೇರೆ ಜನಾಂಗ ಅಲ್ಲ. ಈಗ ಅದನ್ನೆಲ್ಲ ಹಾಗೆಲ್ಲ ಹೇಳ್ತಾರಲ್ಲ, ದ್ರಾವಿಡರನ್ನು ನೀವು ರಾಕ್ಷಸರು ಅಂತ ಕರಿತಾ ಇದ್ರು, ಆರ್ಯರು ಅಂತೆಲ್ಲ ಮಾತುಗಳು ಬರುತ್ತಲ್ಲ. ನಮ್ಮ ಪುರಾಣಗಳು ಹಂಗೆ ಹೇಳ್ತಾ ಇಲ್ಲ, ಎಲ್ಲರಿಗೂ ಕಶ್ಯಪರೇ ತಂದೆ. ಅಂದರೆ ದೇವತೆಗಳು ಮತ್ತು ಇವರು ಅಣ್ಣ ತಮ್ಮಂದಿರು, ಒಂದೇ ಇದೇನೆ ಅದು. ಕೆಲವರದರಲ್ಲಿ ದುಷ್ಟರು, ಎಲ್ಲರೂ ದುಷ್ಟರೇನಲ್ಲ ಅಲ್ಲಿ, ಎಲ್ಲ ರಾಕ್ಷಸರು. ಆದರೆ ಈ ದುಷ್ಟ ರಾಕ್ಷಸರು ಉಪಟಳ ಜಾಸ್ತಿ. ಯಾಕೆಂದರೆ ರಾಕ್ಷಸರು ಸಮರ್ಥರು, ಶಕ್ತಿಶಾಲಿಗಳು, ಬಲಿಷ್ಠರು ಮತ್ತು ಮಹಾ ತಪಸ್ವಿಗಳು. ಅವರು ಸೋಮಾರಿಗಳಲ್ಲ, ಅವರು ಮಹಾಭೋಗಿಗಳು, ಆದರೆ ಸೋಮಾರಿಗಳಲ್ಲ. ತಮ್ಮ ಭೋಗಕ್ಕೆ ಬೇಕಾದ್ದನ್ನು ಕಷ್ಟಪಟ್ಟು ಪಡ್ಕೊಳ್ಳೋ ತರಹದವರು ಅವರು. ತಪಸ್ಸು ಮಾಡೋದು, ವರ ಪಡೆಯೋದು, ದಾಳಿ ಮಾಡೋದು, ಇದು ಕೆಲಸ ಅವರದ್ದು. ಅದನ್ನು ಪದೇ ಸಂಹರಿಸಿರ್ತಾರೆ ಅವರನ್ನು. ಅದಕ್ಕೆ ಅವ್ರು ಯೋಚನೆ ಮಾಡ್ತಾರೆ, ಈಗ ಮತ್ತೆ ರಾಕ್ಷಸರಾಗಿ ಕಾಣಿಸ್ಕೊಂಡ್ರೆ ನೇರ ನಾವು ಯಾರು ಅಂತ ಗೊತ್ತಾಗುತ್ತೆ, ಕೊಂದು ಬಿಡ್ತಾರೆ. ಅದಕ್ಕೆ ನಾವೆಲ್ಲ ಮನುಷ್ಯರಾಗಿ ಹುಟ್ಟುಬಿಡೋಣ, ರಾಜರು ಮನೆಗಳಲ್ಲಿ
ಅಂತ ಹೇಳಿ ಅವರೆಲ್ಲ ರಾಜರಾಗಿ ಹುಟ್ಟಿರ್ತಾರೆ. ಹಾಗೆ ಹುಟ್ಟಿದವನು ಜರಾಸಂಧ ಕೂಡ. ಓಕೆ. ಅವರನ್ನು ಸಂಹಾರಕ್ಕೆ ಅಂತ ದೇವತೆಗಳು ಹುಟ್ಟು ಬರ್ತಾರೆ. ವಿಷ್ಣು ಕೃಷ್ಣನಾಗಿ ಹುಟ್ಟುತ್ತಾನೆ, ಉಳಿದೆಲ್ಲ ದೇವತೆಗಳು ಹುಟ್ಟು ಬರ್ತಾರೆ. ಈಗ ಇಂದ್ರ ಹುಟ್ಟು ಬರ್ತಾನೆ, ಯಮ ಹುಟ್ಟು ಬರ್ತಾನೆ, ಹೀಗೆ ಎಲ್ಲ ಹುಟ್ಟು ಬರ್ತಾರೆ. ಹೀಗೆ ಹುಟ್ಟಿ ಬಂದಾಗ ಯಾರು ಯಾರನ್ನು ಕೊಲ್ಲಬೇಕು ಅನ್ನೋದು ನಿರ್ದಿಷ್ಟ ಆಗಿರುತ್ತೆ. ಹುಟ್ಟಿ ಬಂದವರಲ್ಲಿ ಯಾರನ್ನು ಕೊಲ್ಲಬೇಕು ಅಂತ, ಯಾರನ್ನು ಸಂಹರಿಸಬೇಕು ಅಂತ, ಯಾವ ರಾಕ್ಷಸನನ್ನು ಯಾರು ಕೊಲ್ಲಬೇಕು ಅನ್ನೋ ತರಹದ್ದು. ಈಗ ಶಿಶುಪಾಲ ಇದ್ದ, ಅವನು ಒಬ್ಬ ರಾಕ್ಷಸನೇ. ದಂತವಕ್ತ್ರ ಇದ್ದ, ಅವನು ಒಬ್ಬ ರಾಕ್ಷಸನೇ. ಹೀಗೆ ರಾಕ್ಷಸರು ಬಂದಾಗ ಯಾವ ರಾಕ್ಷಸರನ್ನು ಯಾರು ಕೊಲ್ಲೋದು ಅಂತ ಬಂದಾಗ ಜರಾಸಂಧನಿಗೆ ನಿಶ್ಚಯವಾಗಿದ್ದು ಭೀಮ. ಮತ್ತು ಜರಾಸಂಧನ ಕಾಲವೂ ಬಂದಿಲ್ಲ ಆವಾಗ. ಕಾಲ ಅಂದರೆ ಮರಣದ ಕಾಲ. ಹಾಗಾಗಿ ಕೃಷ್ಣ ಆವಾಗ ಕೊಲ್ಲದೆ ಕಾದ. ಸನ್ನಿವೇಶ ಎಲ್ಲಿ ಸೃಷ್ಟಿಯಾಯಿತು ಅಂದರೆ ರಾಜಸೂಯ ಯಾಗದಲ್ಲಿ ಸೃಷ್ಟಿಯಾಯಿತು. ಈ ಸಂಹಾರವನ್ನು ಸುಮ್ಮನೆ ಹೋಗಿ ಮಾಡ್ತಾ ಇರಲಿಲ್ಲ, ಅದಕ್ಕೊಂದು ಸನ್ನಿವೇಶ ಸೃಷ್ಟಿಯಾಗಬೇಕಾಗಿತ್ತು. ಪಾಂಡವರು ರಾಜಸೂಯ ಯಾಗ ಮಾಡೋದಕ್ಕೆ ಹೊರಟರು ಇಂದ್ರಪ್ರಸ್ಥವನ್ನು ಕಟ್ಟಿದ ಮೇಲೆ. ಅದರ ಇದೇನು ಅಂದರೆ ರಾಜಸೂಯ ಯಾಗ ಮಾಡುವಾಗ ಒಂದು ಸಲ ಜಗತ್ತನ್ನು ಗೆಲ್ಲಬೇಕು. ಹಾಗೆ ಗೆಲ್ಲೋದಕ್ಕೆ ಅಂತ ಹೋಗುವಾಗ ಜರಾಸಂಧನ ಮೇಲೂ ಆಕ್ರಮಣ ಮಾಡಲೇಬೇಕು ಅವರು. ಓಕೆ. ಅಲ್ಲಿ ಒಂದು ಚರ್ಚೆ ಬರುತ್ತೆ, ಎಲ್ಲರನ್ನೂ ಸೋಲಿಸಬಹುದು, ಜರಾಸಂಧನನ್ನು ಸೋಲಿಸೋದು ಹೇಗೆ ಅಂತ ಒಂದು ಚರ್ಚೆ ಕೂಡ ಬರುತ್ತೆ. ಆಗ ಕೃಷ್ಣ ಹೇಳ್ತಾನೆ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಭೀಮಾರ್ಜುನ ಇಬ್ಬರನ್ನ ಕರ್ಕೊಂಡು 3 ಜನ ಹೋಗ್ತಾರೆ, ಸೈನ್ಯ ತಗೊಂಡು ಅಲ್ಲ. ಓಕೆ. ಹಾಗೆ ಅಲ್ಲಿಗೆ ಹೋಗ್ತಾರೆ ಗಿರಿವ್ರಜಕ್ಕೆ. ಅಲ್ಲಿ ಹೋಗಿ ಮಲ್ಲ ಯುದ್ಧ ನಡೆಯುತ್ತೆ. ಅವನು ಮಹಾ ಮಲ್ಲ ಯುದ್ಧ ಪಟು. ಅವನು ಜರಾಸಂಧ ಅಸಾಮಾನ್ಯ. ಅವನು ಅಲ್ಲಿ ಭೀಮ ಅವನನ್ನು ಜರಾಸಂಧನನ್ನು ಕೊಲ್ತಾನೆ ಅಂತ. ಹಾಗಾಗಿ ಅಲ್ಲಿ ಬಹಳಷ್ಟು ಅಂಶಗಳಿವೆ ಇದರಲ್ಲಿ. ಯಾರೋ ಒಬ್ಬ ದುಷ್ಟ ಅನ್ನುವ ಕಾರಣಕ್ಕೆ ತಕ್ಷಣ ಕೊಲ್ಲೋದಕ್ಕಾಗೋದಿಲ್ಲ, ಕಾಲ ಕಾಯಬೇಕಾಗತ್ತೆ. ಯಾರು ಕೊಲ್ಲಬೇಕೋ ಅವ್ರು ಬರೋ ತನಕ ಸುಮ್ಮನಿರೋದು ಅನಿವಾರ್ಯ ಆಗುತ್ತೆ. ಅಷ್ಟು ತನಕ ಅವನು ಮಾಡೋದನ್ನು ಅನುಭವಿಸಬೇಕಾಗತ್ತೆ. ಅಷ್ಟೋ ತನಕ ನಮ್ಮ ರಕ್ಷಣೆ ಏನು ಅಂತ ನೋಡ್ಕೋಬೇಕಾಗತ್ತೆ. ದ್ವಾರಕೆಗೆ ಹೋದ್ರಲ್ಲ ಇವರು, ಹಾಗೆ ಕಾಲ ಬಂದಾಗ ಸಂಹರಿಸಬೇಕಾಗತ್ತೆ ಅಂತ ಅನ್ನೋದಷ್ಟು ಅದರಲ್ಲಿ ಕಾಣಿಸುತ್ತೆ ಜರಾಸಂಧನಂದಲ್ಲಿ. ಸೊ ಏನದು ತಪ್ಪು ಮಾಡೋದಕ್ಕೂ ಶಿಶುಪಾಲನ ಕಥೆಗೂ ಕೃಷ್ಣ ಅವನನ್ನು ವಧೆ ಮಾಡೋದಕ್ಕೂ ಸಂಬಂಧಗಳು ಏನದು? 3 ಜನ್ಮ ತಾಳಬೇಕಿತ್ತವರು. ಅವರೆಲ್ಲ ಕಾಲದಲ್ಲೂ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ. ಹೇಗೆ ಕುಂತಿ ಇವನ ಸೋದರತ್ತೆಯೋ ಹಾಗೆ ಈ ಶಿಶುಪಾಲನ ತಾಯಿ ಅವನ ಸೋದರತ್ತೆ. 3 ತಪ್ಪು ಮಾಡದ ಅಂದರೆ ಅವನನ್ನು ಉಳಿಸೋದಿಲ್ಲ. ಈ ಶಿಶುಪಾಲ ಹೋಗಿ ಜರಾಸಂಧನ ಗ್ರೂಪಿಗೆ ಸೇರ್ತಾನೆ. ಬೇಕಾದಷ್ಟು ಕೃಷ್ಣಂಗೆಲ್ಲೋ ತೊಂದರೆ ಕೊಡೋದು, ಇನ್ನೊಂದು ಮಾಡೋದೋ ಏನೇನೋ ಮಾಡ್ಕೊಂಡ ಇದ್ರು